ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಬಟ್ ನಾನಿವತ್ತು ಸ್ಯಾಟರ್ಡೇ ವ್ಲಾಗ್ ಹಾಕ್ತಿದ್ದೀನಿ. ನಾನು ಸ್ಯಾಟರ್ಡೇ ಸ್ವಲ್ಪ ಆಚೆ ಹೋಗಬೇಕಿತ್ತು, ಅದಕ್ಕೆ ಕ್ವಿಕ್ಕಾಗಿ ಬೇಗ ಮಾಡ್ಕೊಳ್ಳೋಣ ಅಂತ ಪಲಾವ್ ಮಾಡ್ತಿದ್ದೀನಿ. ಪಲಾವ್ಗೆ ನಾನು ನೆನ್ನೆ ಅಂದರೆ ಫ್ರೈಡೇ ಈವ್ನಿಂಗೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಕೊಕೊನೆಟ್ ಎಲ್ಲ ತುರಿದು ಎಲ್ಲ ಇಟ್ಕೊಂಡಿದ್ದೆ. ಜಸ್ಟ್ ಒಗ್ಗರಣೆ ಹಾಕ್ಕೋಬೇಕಿತ್ತು. ಈ ಆನಿಯನ್ಸ್ ಕಟ್ ಮಾಡಿಕೊಂಡು ಅದಕ್ಕೆ ಮೊದಲು ಆನಿಯನ್ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಆಯಿಲ್ ಕೂಡ ಕಾಯ್ತಾ ಇರುತ್ತೆ ಅಂತ ಆಯಿಲ್ನ ಇಟ್ಬಿಟ್ಟು ಸೈಡಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಆನಿಯನ್ಸು. ಬೇರೆ ಎಲ್ಲ ನಾನು ಕಟ್ ಮಾಡಿಬಿಡ್ತೀನಿ. ಆನಿಯನ್ಸ್ ಮಾತ್ರ ಮುಂಚೆ ದಿನ ಕಟ್ ಮಾಡ್ಕೋಬಾರ್ದು. ಅದು ಮಾಡಿಕೊಂಡು ತಿನ್ನೋದ್ರಿಂದ ಅದು ಪಾಯ್ಸನ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆನಿಯನ್ಸ್ ಬಿಟ್ಟು ಬೇರೆ ಯಾವ್ಯಾವ ವೆಜಿಟೇಬಲ್ಸ್ ನಾವು ಯೂಸ್ ಮಾಡ್ಕೊತೀವೋ ಅದನ್ನೆಲ್ಲ ಮುಂಚೆನೇ ನಾನು ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀನಿ. ಸ್ವಲ್ಪ ಆಚೆ ಸಿಟಿಗೆ ಹೋಗಬೇಕಿತ್ತು, ವ್ಯಾಕ್ಸಿನ್ ಕೊಡಿಸಿ ಮತ್ತು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ಇದು ಮಾಡ್ಕೋತಾಯಿದ್ದೀನಿ. ನೋಡಿ, ಇವಾಗ ಆಯಿಲ್ ಎಲ್ಲ ಕಾದಿದೆ. ಇವಾಗ ಆನಿಯನ್ಸ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಅದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 2-3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಅದು ಸೀದೋಗಲ್ಲ, ಜಸ್ಟ್ ನೋಡಿ ಈ ರೀತಿ ಒಂದು 5 ಮಿನಿಟ್ಸ್ ಬೇಕಾಗುತ್ತೆ ಅದು ಬ್ರೌನಿಷ್ ಆಗೋದಕ್ಕೆ. ಅದು ಬ್ರೌನಿಷ್ ಆಗ್ತಾಯಿದೆ ಅನ್ನೋವಾಗ ನಾವು ಏನು ಕಟ್ ಮಾಡ್ಕೊಂಡಿದ್ದೆ ನಾನು ವೆಜಿಟೇಬಲ್ಸು, ಕ್ಯಾರೆಟು ಮತ್ತು ಗಡ್ಡೆಕೋಸು, ಬೀನ್ಸು, ಪೊಟ್ಯಾಟೊ, ಬಟಾಣಿ ಇಷ್ಟನ್ನು ನಾನು ಇವಾಗ ಆನಿಯನ್ಸಲ್ಲೇ ಹಾಕ್ಕೊತಾ ಇದ್ದೀನಿ. ನಾನು ಮುಂಚೆ ಏನು ಫ್ರೈ ಮಾಡ್ಕೊಂಡಿಲ್ಲ ಅದನ್ನು. ಅದಕ್ಕೆ ಈ ರೀತಿ ಇರುತ್ತಲ್ವ, ಇದನ್ನು ವಾಶ್ ಮಾಡಿ ನಾನು ಡ್ರೈ ಮಾಡಿದ್ದೆ. ಇವಾಗ ನಾನು ಇದಕ್ಕೆ ಸಾಸಿವೆ ಎಲ್ಲ ಹಾಕಲ್ಲ ಅಲ್ವ ಪಲಾವ್ಗೆ, ನಾನು ಡೈರೆಕ್ಟಾಗಿ ಮಸಾಲ ಕೂಡ ಹಾಕಲ್ಲ. ಅದಕ್ಕೋಸ್ಕರ ಜಸ್ಟ್ ಆನಿಯನ್ಸು ಮತ್ತು ವೆಜಿಟೇಬಲ್ಸ್ ಇದನ್ನೆಲ್ಲ ನಾವು ಮುಕ್ಕಾಲು ವೆಜಿಟೇಬಲ್ಸ್ ನಾನು ವಿಷಿಲ್ ಹಾಕಲ್ವಲ್ಲ, ಅದಕ್ಕೋಸ್ಕರ ತುಂಬ ಬೇಯೋವರೆಗೂ ನಾನು ಆಯಿಲಲ್ಲೇ ಬೇಯಿಸ್ತೀನಿ ಆದಷ್ಟು ವೆಜಿಟೇಬಲ್ಸ್ನ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ, ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಪಲಾವ್ ತಿನ್ನೋವಾಗ ಅಂತ. ಈಗ ಅಷ್ಟೊತ್ತಿಗೆ ಅದು ಬೇಯೋ ಅಷ್ಟೊತ್ತಿಗೆ ಇಲ್ಲಿ ಗ್ರೈಂಡ್ ಕೂಡ ಮಾಡ್ಕೋಬೋದು ಅಂತ ನಾನು ಗ್ರೈಂಡ್ಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತಂದರೆ 1-2 ಈರುಳ್ಳಿ, ಚಕ್ಕೆ, ಲವಂಗ ಹಾಗೂ ಮರಾಠಿ ಮೊಗ್ಗು. ಇವತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಪಲಾವ್ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ, ಬಟ್ ಇತ್ತು ಅಂತ ನಾನು ಹಾಕಿದೆ. ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಕೊಕೊನೆಟ್ ಹಾಕ್ಕೊತೀನಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ ಲಾಸ್ಟಲ್ಲಿ ಹಾಕ್ಕೊತೀನಿ. ಇಷ್ಟೇ ನಾನು ಕೊತ್ತಂಬರಿ ಹಾಕ್ಕೊಂಡಿರೋದು. ಬೇರೆ ಏನೂ ನಾನು ಮಸಾಲ ಐಟಮ್ಸ್ ಎಲ್ಲ ಯೂಸ್ ಮಾಡಿಲ್ಲ, ಬರೀ ಜಸ್ಟ್ ಇಷ್ಟೇ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಫುಲ್ಲು ಫೈನ್ ಪೇಸ್ಟಾಗಿ ಮಾಡ್ಕೊಬೇಕು ನಾವು. ಸ್ವಲ್ಪನೂ ತರಿ ಇದ್ದರೆ ಚೆನ್ನಾಗಿರಲ್ಲ. ಮುಂಚೆನೇ ನಾನು 2 ಗ್ಲಾಸಷ್ಟು ಅಕ್ಕಿನ ನೀರಲ್ಲಿ ತೊಳ್ಕೊಂಡಿದ್ದೆ. ನಾನು ನೆನೆಸಲ್ಲ ಅಕ್ಕಿನ ಪಲಾವ್ಗಾಗಲಿ. ಒಬ್ಬೊಬ್ರು ಹೇಳ್ತಾರೆ ಒಂದು 1/2 ಅವರ್ ನೆನೆಸಿದ್ರೆ ಅದು ತುಂಬ ಉದ್ರುದ್ರಾಗುತ್ತೆ ಅಂತ. ಏನಿಲ್ಲ, ನಾನು ನೋಡಿಸ್ತೀನಿ ನೋಡಿ. ನಾನು ಈ ಒಂದು ಮೆಷರ್ ಅಂದರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ತೀನಿ. ಸೊ ನಾನು ಯಾವುದೂ ಮುಂಚೆನೇ ನೆನೆಸಲ್ಲ ಅಕ್ಕಿ, ಜಸ್ಟ್ ವಾಶ್ ಮಾಡಿ ಹಾಗೆ ಡೈರೆಕ್ಟಾಗೆ ಹಾಕ್ಬಿಡ್ತೀನಿ. ಇದಕ್ಕೆ ಹಾಕಿ ಮತ್ತು ನೀರು ಹಾಕಿ ಆಗಲೇ ನಾವು ಏನು ರುಬ್ಕೊಂಡಿದ್ವಿ ಅದನ್ನು ಮತ್ತು ಉಪ್ಪು ಇದಿಷ್ಟು ಹಾಕಿ ಜಸ್ಟ್ ಹೈ ಫ್ಲೇಮಲ್ಲಿ ಒಂದು 10 ಮಿನಿಟ್ಸು, ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಇಟ್ಟರೆ ಪಲಾವ್ ರೆಡಿ ಆಗುತ್ತೆ. ವಿಷಿಲ್ ಹಾಕೋದ್ರಿಂದ ಏನಪ್ಪ ಅಂತಂದರೆ ಅದು ಮಸಾಲ ಎಲ್ಲ ಮೇಲೆ ಬರುತ್ತೆ ಮತ್ತು ಕೆಳಗಡೆ ಎಲ್ಲ ರೈಸ್ ಇರುತ್ತೆ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋವಾಗ ಅದೇ ಬೇರೆ ಥರ ಟೇಸ್ಟ್ ಇರುತ್ತೆ. ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದನೇ ಬೇರೆ ಟೇಸ್ಟ್ ಇರುತ್ತೆ. ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಇದೇ ರೀತಿ ಮಾಡ್ಕೊತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ 1 ಗ್ಲಾಸ್ ಅಕ್ಕಿಗೆ ನೀವು 2.5 ಗ್ಲಾಸಷ್ಟು ವಾಟರ್ ಇಟ್ಟರೆ ಸಾಕು. ಜಾಸ್ತಿ 3 ಗ್ಲಾಸ್ ಇಟ್ಟರೆ ತುಂಬ ಮೆತ್ತಕ್ಕಾಗೋಗುತ್ತೆ. 3 ಗ್ಲಾಸ್ ಇಟ್ಟರೆ 2 ಗ್ಲಾಸ್ ಇಟ್ಟರೆ ಸ್ವಲ್ಪ ಉದ್ರುದ್ರಾಗುತ್ತೆ. ಮತ್ತು ಏಜ್ ಆಗಿರೋರು, ಮಕ್ಕಳು ಎಲ್ಲ ತಿಂದರೆ ಡೈಜೆಷನ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ 2.5 ಗ್ಲಾಸಷ್ಟು ಇಟ್ಟರೆ ನೀವು ಕರೆಕ್ಟ್ ಮೆಷರ್ಮೆಂಟಲ್ಲಿ ರೈಸ್ ಆಗುತ್ತದು. ಈಗ ಅದಕ್ಕೆ ನೋಡಿ ನೀರು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಪುದೀನ ಹಾಕಿದ್ದೆ. ಸೊ ನೀರು ಹಾಕಿ ಫುಲ್ ಗ್ರೈಂಡ್ ಮಾಡ್ಕೊಬೇಕು. ಅಲ್ಲಿ ಅಕ್ಕಿ ಹಾಕ್ಬಿಟ್ಟು ಇಲ್ಲಿ ಗ್ರೈಂಡ್ ಕೂಡ ಮಾಡ್ಕೋಬೋದು ನಾವು ಅಷ್ಟೊತ್ತಿಗೆ. ಅದಕ್ಕೋಸ್ಕರ ನಾನು ಅಲ್ಲಿ ಅಕ್ಕಿ ಹಂಗೆ ಹಾಕ್ಬಿಟ್ಟಿದ್ದೀನಿ. ಅದು ಬೇಯ್ತಾ ಇರುತ್ತಲ್ವ ನೀರಲ್ಲಿ. ನೋಡಿ ಈ ರೀತಿ ಫುಲ್ ಫೈನ್ ಪೇಸ್ಟಾಗಿ ಮಾಡಿಕೊಂಡು ಅಲ್ಲಿ ಆಗಲೇ ಏನೋ ಅಕ್ಕಿ ಹಾಕಿದ್ದೆ ಅದಕ್ಕೆ ಇವಾಗ ಆ ಪೇಸ್ಟ್ ಎಲ್ಲ ಹಾಕ್ಕೊತೀನಿ. ಬೇಗ ಆಗೋಗುತ್ತೆ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ.
ಬಟ್ ನೀವು ಕಡಿಮೆ ಹಾಕ್ಕೊಳ್ತೀನಿ ಅಂತಂದರೆ ಒಂದು ಮ್ಯಾಕ್ಸಿಮಮ್ 20 ಮಿನಿಟ್ಸಲ್ಲಿ ಪಲಾವ್ ರೆಡಿ ಆಗುತ್ತೆ. ನಾನು ಮಾಡಿದ್ರೆ ಒಂದು 30 to 40 ಮಿನಿಟ್ಸ್ ಆಗುತ್ತೆ. ಅಷ್ಟು ಅಕ್ಕಿ ಬೇಯಬೇಕಲ್ವ, ಅದಕ್ಕೋಸ್ಕರ ನೀವು ಟ್ರೈ ಮಾಡಿ. ಈ ರೀತಿ ಬಟ್ಲಲ್ಲಿ ಮಾಡಿ, ಕುಕ್ಕರಲ್ಲೆಲ್ಲ ಮಾಡೋದ್ರಿಂದ ಇದಕ್ಕೂ ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಟ್ರೈ ಮಾಡಿ ಒಂದು ಸಲ. ನೀವು ಚೆನ್ನಾಗಿ ಕುದೀತಾ ಇದೆ ಅನ್ನೋವಾಗ ನೀವು ಲೋ ಫ್ಲೇಮ್ ಇಟ್ಕೊಳ್ಳಿ. ನಾನು ಆ ಕ್ಲಿಪ್ ತೊಗೊಂಡಿಲ್ಲ. ಹಾಗೆ ಎಲ್ಲರದ್ದು ಟಿಫನೆಲ್ಲ ಮಾಡಿಕೊಂಡು ನಾವು ಸ್ವಲ್ಪ ಬ್ಯಾಂಗ್ಳೂರ್ಗೆ ಹೋಗಿ, ಮಗು ವ್ಯಾಕ್ಸಿನ್ ಇತ್ತು, ಹಾಗೆ ಕೊಡೋಣ ನಾವು. ನಮಗೆ 60 ಕಿಲೋಮೀಟರ್ಸ್ ಆಗುತ್ತೆ. Cloud9 ಜಯನಗರಲ್ಲಿ ಕೊಡಿಸಿದ್ದು. ಹಾಗೆ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಟೈಮ್ ಆಗಿತ್ತು, 4:30 ಹಂಗೆ ಇಲ್ಲಿ ಉಪಹಾರ ದರ್ಶಿನಿ ಹತ್ರ ಹೋಗಿ ಸ್ವಲ್ಪ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಅನಿಸ್ತು. ಅಲ್ಲಿ ಮಸಾಲೆ ದೋಸೆ ತುಂಬ ಫೇಮಸ್ ಆಗಿರುತ್ತೆ, ಮತ್ತು ಮಸಾಲೆ ಪುರಿ ಇದೆರಡು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಯಾವಾಗೋದ್ರೂ ಮಸಾಲೆ ದೋಸೆ ಮಸಾಲೆ ಪುರಿ ಮಿಸ್ ಮಾಡೋದೇ ಇಲ್ಲ. ನೋಡಿ ಮಸಾಲೆ ದೋಸೆ ಎಷ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಪಕ್ಕದಲ್ಲೇ ಸ್ವಲ್ಪ ಅವ್ರದ್ದೇ ಕೌಂಟರ್ ಇತ್ತು. ವಾಟರ್ ಮೆಲನ್ ಜ್ಯೂಸು, ಸ್ವಲ್ಪ ಜ್ಯೂಸ್, ಐಸ್ ಕ್ರೀಮ್ ಎಲ್ಲ ತೊಗೊಂಡು ಹಾಗೆ ಅಲ್ಲೆಲ್ಲ ಜಯನಗರಲ್ಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಲ್ಲೇಶ್ವರಂಗೆ ಹೋಗಿ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ. ನಾನು ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಶಾಪಿಂಗೇ ಮಾಡೋದು. ಯಾವಾಗಾದರೂ ಈ ಥರ ಹೊರಗಡೆ ಹೋದಾಗ ಈ ರೀತಿ ಸ್ಟ್ರೀಟ್ ಶಾಪಿಂಗು ಸ್ವಲ್ಪ ಮಾಡ್ಕೋತೀವಿ. ಸ್ವಲ್ಪ ಅಫೋರ್ಡೆಬಲಾಗೇ ಇರುತ್ತೆ ಪ್ರೈಸಸ್ಸು. ನಾವು ಹುಡುಕಬೇಕು. ನೋಡಿ ಇಲ್ಲೊಂದು 2-3 ಶಾಪ್ಸಲ್ಲಿ ಚೆನ್ನಾಗಿತ್ತು ಕಲೆಕ್ಷನ್ಸು. ಹಾಗೆ ನಾನು ತೊಗೊಂಡಿದ್ದೀನಿ. ನಾನು ಯಾವ್ಯಾವ ಕುರ್ತಾಸ್ ಎಲ್ಲ ತೊಗೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಲ್ಲಿ. ಬರುವಾಗ ಹಾಗೆ ಡಿನ್ನರ್ಗೆ ಅಂತ ನಾವು ನಂದಗೋಕುಲ ವೆಜ್ಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಊಟ. ವೆಜಿಟೇರಿಯನ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಮನೆಗೆ ಬಂದ್ವಿ ನಾವು ಊಟ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕುರ್ತಾಸ್ ತೋರಿಸ್ತೀನಿ, ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಹಾಗೆ ನೋಡಿಸ್ತೀನಿ. ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಧ್ಯಾ ವ್ಲಾಗ್ಸ್ನ.